ನಮಸ್ಕಾರ, ರುಚಿ ಮನೆಗೆ ಸ್ವಾಗತ. ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇದು ಟ್ಯೂಸ್ಡೇ ವ್ಲಾಗ್. ಇವತ್ತು ಮಂಗಳವಾರ ಬೇರೆ, ಆಷಾಢದ ಅಮಾವಾಸ್ಯೆ ಬೇರೆ. ಅಮಾವಾಸ್ಯೆ ಅಂತಂದರೆ ನಾವು ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಬೇರೆ ಅಂದ್ಕೊಂಡಿದ್ವಿ. ಅಂದರೆ ಪ್ರತಿ ಸತಿ ಆಷಾಢದ ಅಮಾವಾಸ್ಯೆಗೆ ಓಂ ಶಕ್ತಿ ಅಮ್ಮನಿಗೆ ಹೋಗ್ತಾ ಇದ್ವಿ. ಈ ಸರಿ ಹೋಗೋದಕ್ಕಾಗಿಲ್ಲ, ಸ್ವಲ್ಪ ಹುಷಾರುಗಳೆಲ್ಲ ಇರಲಿಲ್ವಲ್ಲ. ಹಾಗಾಗಿ ಈ ಸರಿ ನಾವು ಮೇಲ್ಮರ್ವತ್ತೂರಿಗೆ ಓಂ ಶಕ್ತಿ ಅಮ್ಮನಿಗೆ ಹೋಗೋಕ್ಕಾಗಿಲ್ಲ. ಹಾಗಾಗಿ ಅತ್ತಿಗೆ ಬೇರೆ ಅಂದರೆ ಅದಕ್ಕೆ ಹೊಸಕೋಟೆಗೆ ಹೋಗ್ತಾರಲ್ಲ, ಅಲ್ಲಿ ಟಿನ್ ಫ್ಯಾಕ್ಟ್ರಿ ಹತ್ರ ಮುತ್ತುಮಾರಿಯಮ್ಮ ಮತ್ತು ಪ್ರತ್ಯಂಗಿರಿಯಮ್ಮನ ದೇವಸ್ಥಾನ ಇತ್ತಲ್ಲ, ಅಲ್ಲಿ ಹೋಗೋಣ ಅಂತ ಫಸ್ಟೇ ಹೇಳಿದರು. ಮೊಡ್ಲಕ್ಕಿಗೆಲ್ಲ ಫಸ್ಟೇ ಸೀರೆ ಎಲ್ಲ ತಂದು ಇಟ್ಕೊಂಬಿಟ್ಟಿದ್ರು. ಹಾಗಾಗಿ ಹೋಗೋದಕ್ಕಾಗಿರಲಿಲ್ಲ. ಇವತ್ತು ಹೇಗಿದ್ರು ಅಮಾವಾಸ್ಯೆ ಬೇರೆ, ಮಂಗಳವಾರ ಬೇರೆ ಬಿದ್ದಿದೆಯಲ್ವ. ಹಾಗಾಗಿ ಹೋಗೋಣ, ಬೇಗ ಬಂದು ಅಡುಗೆ ಎಲ್ಲ ಮುಗಿಸ್ಬಿಡ್ರಿ ಅಂತ ಹೇಳಿದ್ರು. ನಾನು ಇವತ್ತಿನ ಟಿಫನ್ಗೆ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಪ್ರೀತು ಮಸಾಲೆ ದೋಸೆ ಬೇಕು ಅಂತ ಹೇಳಿತ್ತು. ಅದು ಕ್ರಿಸ್ಪಿಯಾಗಿ ಗರಿಗರಿಯಾಗಿರೋದು ಮಸಾಲೆ ದೋಸೆ ಬೇಕು ಅಂತ ಹೇಳಿತ್ತು. ಸರಿ ಅಂತ ಹೇಳಿ ವಾಕ್ ಬಂದಿದ್ವಲ್ಲ, ಅಲ್ಲಿ ಒಂದು ನೋಡಿದ್ರೆ ಒಂದು ನಾಯಿ ಮೇಲ್ಗಡೆ ಮೋಡ್ ಮೇಲ್ಗಡೆ ಕುತ್ಕೊಂಡು ಸುತ್ತಮುತ್ತ ನೋಡ್ತಾಯಿತ್ತು. ಬೆಳಗ್ಗೆನೇ ನಾವು ಅದನ್ನೇ ನೋಡ್ಕೊಂಡು ಬರ್ತಾಯಿದ್ವಿ. ಅದು ಏನು ಮಾಡಿದ್ರು ಕೆಳಗಡೆ ಇಳಿದು ಬರ್ತಾ ಇರಲಿಲ್ಲ. ಎಷ್ಟು ನೀಟಾಗಿ ಮೇಲ್ಗಡೆ ಹತ್ಬಿಟ್ಟು ಎಷ್ಟು ಚೆನ್ನಾಗಿ ಕುತ್ಕೊಂಡು ನೋಡ್ತಾ ಇತ್ತಲ್ಲ. ಹಾಗಾಗಿ ನಾವು ಅದನ್ನು ನೋಡ್ಕೊಂಡು ಮುಂದೆ ಹಾಗೆ ಬಂದ್ವಿ. ವಾಕ್ ಮುಗಿಸ್ಕೊಂಡು ಬೇಗನೆ ಬಂದರೆ ಸ್ವಲ್ಪ ಬೇಗ ಕೆಲಸ ಎಲ್ಲ ಮುಗಿಸಿದ್ರೆ ಮಕ್ಕಳು ಹೊರಟಿದ ತಕ್ಷಣ ನಾವು ಹೋಗ್ಬೋದು ದೇವಸ್ಥಾನಕ್ಕೆ ಅಂತ ಅಂದ್ಕೊಂಡ್ವಿ. ಆದರೆ ಅಣ್ಣ ಹೋದ್ಮೇಲೆ ಹೋಗೋದಕ್ಕಾಗೋದಲ್ವ. ಇವಾಗ ಮಸಾಲೆ ದೋಸೆಗೆ ಫಸ್ಟ್ ಕೆಂಪು ಚಟ್ನಿ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತಾ ಇದ್ದೆ. ಆದರೆ ಈ ಸಾರಿ ಆಗಿರಲಿಲ್ಲ. ಸಡನ್ನಾಗಿ ಹೇಳಿದ್ದು ಪ್ರೀತು ಮಸಾಲೆ ದೋಸೆ ಬೇಕು ಅಂತ ಹೇಳಿ. ಅದಕ್ಕೋಸ್ಕರ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಒಂದೆರಡು ಖಾರದ ಮೆಣಸಿನ್ಕಾಯಿ, ನಮಗೆ ಚಟ್ನಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು, ಮನೆಯಲ್ಲಿ ಎಷ್ಟು ಜನ ಇತ್ತು, ನಾವೊಂದು 5-6 ಜನಕ್ಕೆ ಅಂತಂದರೆ ಒಂದು 10-12 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 2-3 ಖಾರದ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ಬೆಳ್ಳುಳ್ಳಿ, ಒಂದು 3-4 ಎಸಳು ಬೆಳ್ಳುಳ್ಳಿ, 1-2 ತುಂಡು ಶುಂಠಿ, ಸ್ವಲ್ಪ ಜೀರಿಗೆ, 1 ಸ್ಪೂನ್ ಆಗೋಷ್ಟು ಜೀರಿಗೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿ ನುಣ್ಣಗೆ ರುಬ್ಕೋಬೇಕು. ಅದನ್ನು ಕೆಂಪು ಚಟ್ನಿ ರೆಡಿ ಮಾಡ್ಕೋಬೇಕು. ಇವಾಗ ಹಾಗೆಯೇ ಚಟ್ನಿನೂ ಮಾಡ್ಕೊಂಬಿಡೋಣ ಅಂತ ಹೇಳಿ ಇವತ್ತು ಒಂದು ಸ್ವಲ್ಪ ಕಡಲೆ ಬೀಜ ಮತ್ತು ಕಡಲೆ, ತೆಂಗಿನಕಾಯಿ ಅದೆಲ್ಲ ಹಾಕಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡು ಮಾಡೋಣ ಚಟ್ನಿ ಅಂದ್ಕೊಂಡು ಮಾಡ್ತಾಯಿದ್ದೆ. ಸ್ವಲ್ಪ ಪುದೀನ, ಕೊತ್ತಂಬರಿ, ಬ್ಯಾಡಗಿ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ, ಹುಣಸೆಹಣ್ಣು, ಉಪ್ಪು ಎಲ್ಲ ಒಂದೇ ಸಾರಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಈ ಚಟ್ನಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, 1-2 ಗಡ್ಡೆಯಾಗಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಡ್ರೆ ಇಡ್ಲಿಗೆ, ದೋಸೆಗೆ ಮತ್ತು ಪಡ್ಡುಗೆ ಎಲ್ಲದಕ್ಕೂ ಈ ಚಟ್ನಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ತಿನ್ನೋದಕ್ಕೆ ಮಾತ್ರ ದೋಸೆ ಮಾಡಿಕೊಟ್ಟು ಬಾಕ್ಸ್ಗಳಿಗೆಲ್ಲ ಪಡ್ಡು ಮಾಡೋಣ ಅಂತ ಅಂದ್ಕೊಂಡೆ. ಅಂದರೆ ಮಧ್ಯಾಹ್ನ ಟೈಮು ದೋಸೆ ಎಲ್ಲ ತಿನ್ನೋದಕ್ಕಾಗಲ್ವಲ್ಲ, ಹಾಗಾಗಿ ಪಡ್ಡು ಮಾಡಿಕೊಟ್ಬಿಡೋಣ, ಮಕ್ಕಳು ಬಾಕ್ಸ್ ಮಾತ್ರ ಪಡ್ಡು ಮಾಡೋಣ, ತಿನ್ನೋದಕ್ಕೆಲ್ಲ ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಗೆ ಪಡ್ಡುಗೂ ರೆಡಿ ಮಾಡಿಕೊಂಡೆ. ಬೆಳಗ್ಗೆ ಟೈಮು ಸ್ವಲ್ಪ ಬೇಗನೆ ಹೋಗಬೇಕು ಅಂದರೆ 2-3 ಅಂತ ಎಲ್ಲ ಮಾಡೋದಕ್ಕಾಗಲ್ಲ. ಅದಕ್ಕೆ ಪಡ್ಡು ಬರೀ ಬಾಕ್ಸ್ ಮಾತ್ರ ಒಂದು ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಹೇಳಿ ಪಡ್ಡುಗೆ ರೆಡಿ ಮಾಡಿ, ಪಡ್ಡುಗೆಲ್ಲ ಒಗ್ಗರಣೆ ಮಾಡಿಕೊಂಡು ಅದನ್ನು ಎಲ್ಲ ಮಿಕ್ಸ್ ಮಾಡಿಟ್ಟು ಒಂದೊಂದು ಸೈಡ್ ಒಂದೊಂದು ಬೇಗ ಮಾಡ್ಕೋಬೋದು. ನಾವು ದೇವಸ್ಥಾನಕ್ಕೆ ಬೇರೆ ಹೋಗಬೇಕಾಗಿತ್ತಲ್ಲ, ಮನೆಯಲ್ಲೆಲ್ಲ ಇನ್ನು ಪೂಜೆ ಮಾಡಿ ನಾವು ಹೊರಡೋದಕ್ಕೆ ಲೇಟ್ ಆಗುತ್ತೆ. 1 ಅವರ್ ಜರ್ನಿ ಅಂತೂ ಹಾಗೇ ಆಗುತ್ತೆ. ನಾವು ಟಿನ್ ಫ್ಯಾಕ್ಟ್ರಿಗೆ ಹೋಗೋದಕ್ಕೆ ದೂರನೇ ಇದೆ ನಮಗೆ. ಅದಕ್ಕೆ ಊರಿಗಾದರೆ ಸ್ವಲ್ಪ ಹತ್ರ, ನಮ್ಗೆ ಸ್ವಲ್ಪ ದೂರನೇ ಆಗುತ್ತೆ. ಫಸ್ಟ್ ಅಡುಗೆ ಕೆಲಸ ಮುಗಿಸಿ ಮಕ್ಕಳನ್ನ ಕಳಿಸ್ಬಿಟ್ರೆ ಅರ್ಧ ಕೆಲಸ ಆದಾಗೆ, ಆಮೇಲೆ ನಾವು ರೆಡಿಯಾಗಿ ಹೊರಡ್ಬೋದು ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಅಂತ ಅಂದ್ಕೊಂಡ್ವಿ. ಒಬ್ಬೊಬ್ಬರು ನನ್ನ ಕೆಲಸ ಮಾಡ್ಕೊಳ್ತಿರಲ್ಲ, ಹಾಗಾಗಿ ಬೇಗನೆ ಆಗೋಗುತ್ತೆ. ಮಕ್ಕಳು ಹೋಗೋ ತನಕ ಸ್ವಲ್ಪ ಕಷ್ಟ ಅಷ್ಟೇ. ಅವ್ರಿಗೆ ಬಾಕ್ಸ್ ರೆಡಿ ಮಾಡಿಕೊಟ್ರೆ ಅವರು ಹೊರಡ್ಬಿಡ್ತಾರೆ. ನಾನು ಫಸ್ಟು ಚಟ್ನಿ ಮತ್ತು ಅದಕ್ಕೆ ಮಸಾಲೆ ದೋಸೆಗೆ ಕೆಂಪು ಚಟ್ನಿ ಮತ್ತು ಪಲ್ಯ ಎಲ್ಲ ಫಸ್ಟ್ ರೆಡಿ ಮಾಡ್ಕೊಂಬಿಟ್ಟೆ. ಆಮೇಲೆ ಮಕ್ಕಳು ಬಂದಮೇಲೆ ಹಾಕ್ಕೊಡೋಣ, ಫಸ್ಟು ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ. ಈ ಪಲ್ಯ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ನಾವು ಎಣ್ಣೆನಲ್ಲೇ ಫ್ರೈ ಮಾಡಿಕೊಂಡು ಆಮೇಲೆ ಅದು ಸ್ವಲ್ಪ ಆರಿದ್ಮೇಲೆ ಆಲೂಗಡ್ಡೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ರಂತೂ ಆಲೂಗಡ್ಡೆ ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಟೊಮೊಟೊ ಏನು ಹಾಕೋಂಗಿಲ್ಲ, ಬರೀ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸಾಸಿವೆ, ಕಡಲೆಬೇಳೆ ಇಷ್ಟೇ. ಆದರೆ ಕಡಲೆಬೇಳೆ ಪ್ರೀತಿಗೆ ಅಷ್ಟು ಇಷ್ಟ ಆಗೋಲ್ಲ ಪಲ್ಯಕ್ಕೆ ಅಂತ ಹೇಳಿ ನಾನು ಸ್ಕಿಪ್ ಮಾಡಿದ್ದೀನಿ ಕಡಲೆಬೇಳೆನ. ಪಡ್ಡೂ ರೆಡಿ ಆಯಿತು, ಚಟ್ನಿ, ಪಲ್ಯ ಅವು ಎಲ್ಲ ರೆಡಿ ಆಗೈತೆ. ಇನ್ನು ಮಕ್ಳಿಗೆ ದೋಸೆ ಒಂದು ಹಾಕ್ಕೊಟ್ಬಿಡೋಣ ಅಂತ ಅಂದ್ಕೊಂಡು, ಇವತ್ತು ದೋಸೆ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಹೇಗೆ ಬರುತ್ತೋ ಅಂತ ಅಂದ್ಕೊಂಡಿದ್ದೆ, ಆದರೆ ಹೋಟೆಲ್ ಥರನೇ ತುಂಬಾ ಚೆನ್ನಾಗಿ ಬಂದಿತ್ತು. ತುಂಬ ಕ್ರಿಸ್ಪಿಯಾಗಿ ಗರಿಯಾಗಿ ಬಂದಿತ್ತು. ಪ್ರೀತು ಹೇಗೆ ಇಷ್ಟಪಡ್ತೋ ಅದೇ ಥರನೇ ಬಂದಿತ್ತು ಮಸಾಲೆ ದೋಸೆ. ನಮ್ಮ ಅಣ್ಣಂಗಂತೂ ಮಸಾಲೆ ದೋಸೆ ಮನೆಯಲ್ಲಿ ಮಾಡೋದು ಅಷ್ಟೊಂದು ಇಷ್ಟ ಆಗಲ್ಲ. ಅಂದರೆ ಹೋಟೆಲಲ್ಲೂ ಅಣ್ಣ ದೋಸೆ ತಿನ್ನೋದು ಅಪರೂಪನೇ. ಅಣ್ಣಂಗೆ ಸೆಟ್ ದೋಸೆ, ಅದಕ್ಕೆಗೂ ಅಷ್ಟೇ ಸೆಟ್ ದೋಸೆ, ಆದರೆ ಮಸಾಲೆ ದೋಸೆ ಅದಕ್ಕೆ ಇವತ್ತು ನನಗೂ ಮಸಾಲೆ ದೋಸೆನೇ ಬೇಕು ಅಂತ ಹೇಳಿದರು. ಹಾಗಾಗಿ ಸರಿ ಅಂತ ಹೇಳಿ ಮಸಾಲೆ ದೋಸೆನೂ ಬೇಗನೆ ಆಯಿತು. ತಿನ್ನೋದಕ್ಕೆ ಮಾತ್ರ ಮಸಾಲೆ ದೋಸೆ ಮಾಡಿಕೊಟ್ಟು ಬಾಕ್ಸ್ಗೆ ಪಡ್ಡುಗೆಲ್ಲ ರೆಡಿ ಮಾಡಿದ್ದಾಯಿತು.
ಅದು ಅಮಾವಾಸ್ಯೆ ಪೌರ್ಣಮಿ ಮಂಗಳವಾರ ಶುಕ್ರವಾರ ಬಿದ್ದರಂತೂ ತುಂಬಾ ಒಳ್ಳೇದಲ್ವಾ. ಹಾಗಾಗಿ ನಾವು ಇವತ್ತು ದೇವ್ರಿಗೆ ಹೋಗ್ಬಿಡೋಣ, ಇವತ್ತು ಮೊದಲಕ್ಕೆ ಕೊಟ್ಬಿಟ್ಟು ಬನಶಂಕರಮ್ಮಗೆ ಹೋಗೋಣ ಅಂತ ಫಸ್ಟ್ ಅಂದ್ಕೊಂಡಿದ್ದು. ಬನಶಂಕರಮ್ಮಗೆ ಆಗಿಲ್ಲ, ಬೇಡ ಇವತ್ತು ಶುಕ್ರವಾರ ಹೋಗೋಣ ಬನಶಂಕರಮ್. ಇವಾಗ ಆಷಾಢ ಅಲ್ವಾ, ಯಾವಾಗ ಬೇಕಾದರೂ ಹೋಗ್ಬೋದು ಅಂತ ಅಂದ್ಕೊಂಡು ಫಸ್ಟ್ ಇಲ್ಲಿ ಹೋಗಿ ಮೊದಲಕ್ಕೆ ಕೊಟ್ಬಿಟ್ಟು ಬಂದುಬಿಡೋಣ ಅಂತ ಅಂದ್ಕೊಂಡ್ವಿ. ಸರಿ ಅಂತ ಹೇಳಿ ನಾನು ಹೊತ್ತಿಗೆ ಮಾತಾಡ್ಕೊಂಡು ಹಾಗೆ ಕೆಲಸ ಮಾಡ್ಕೊಂಡು ಟಿಫನ್ಗೂ ರೆಡಿ ಮಾಡ್ಕೊಳ್ತಾ ಇದ್ರಿ. ಮಕ್ಳಿಗೆ ಅವ್ರಿಗೆಲ್ಲರಿಗೂ ಟಿಫನ್ ಕೊಟ್ಟು ಅದಕ್ಕೇನೋ ಅಷ್ಟು ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ಇನ್ನು ಸ್ನಾನ ಎಲ್ಲ ಮುಗಿಸ್ಕೊಬಂದು ದೇವ್ರ ಮನೇಲಿ ಫಸ್ಟ್ ಎಲ್ಲ ಮಾಡ್ಕೊಂಬಿಡೋಣ ಅಂದ್ಕೊಂಡು ಇದೆಲ್ಲ ಕಾಕಡ ಹೂವು ನಮ್ಮ ಗಿಡದ್ದೇ ಬಿಟ್ಟಿರೋದು. 2 ದಿವಸದ ಹೂವು ಇಟ್ಟೋದಕ್ಕೆ ಇಷ್ಟ ಆಗೈತೆ. ಅಂದರೆ ದೇವ್ರ ಫೋಟೋಗಳಿಗೆ ಹೂವು ಹಾಕೋದು ಎಷ್ಟೋ ಲಕ್ಷಣ ಅಲ್ವ. ನಮ್ಮ ದೇವ್ರ ಮನೆ ಫೋಟೋದಲ್ಲಿ ವೈಟು ಮತ್ತು ಯೆಲ್ಲೋ ಕಲರ್ ಇದೆರಡೇ ಹೂವು ಚೆನ್ನಾಗಿ ಕಾಣಿಸೋದು. ಅಂದರೆ ಬೇರೆ ಕಲ್ಲರು ಅಂದರೆ ಅದು ಗ್ರಾನೈಟ್ ಎಲ್ಲ ಮರೂನು ರೆಡ್ ಥರ ಬರುತ್ತಲ್ಲ, ಹಾಗಾಗಿ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ವೈಟು ಮತ್ತು ಯೆಲ್ಲೋ ಕಲರ್ ಹೈಲೈಟಾಗಿ ಕಾಣಿಸೋದು ಅಂತಂದರೆ ಯೆಲ್ಲೋ ಕಲ್ಲರು ಆ ಹೂವು ಮಾತ್ರ. ಇವತ್ತಂತೂ ಏನೋ ಒಂಥರ ಖುಷಿ ಆಯಿತು ದೇವ್ರ ಮನೆ ನೋಡೋದಕ್ಕೇ. ಇವತ್ತೆಲ್ಲ ಥರ ಹೂವನೂ ಇತ್ತು ಮನೆಯಲ್ಲಿ. ಮೊನ್ನೆ ದಿವಸ ಬೇರೆ ನಾನು ಕಾಕಡ ಹೂವು ಮತ್ತು ಕನಕಾಂಬರ ಮತ್ತು ಮಲ್ಲಿಗೆ ಹೂವು ಬೇರೆ ಜಾಸ್ತಿ ತರಿಸ್ಬಿಟ್ಟಿದೆ. ಎಷ್ಟೇ ಹೂವು ಆಯಿತು ಅಂದರೆ ಮುಡ್ಕೋಬೇಕು ಅಂತ ಮಾತ್ರ ಅನಿಸೋದಿಲ್ಲ. ಎಷ್ಟಾಯಿತು ದೇವ್ರಿಗೆ ಹಾಕ್ಬಿಟ್ಟು ದೇವ್ರಿಗೆ ಅಲಂಕಾರ ಮಾಡಿ ನೋಡೋದೇ ಒಂಥರ ಖುಷಿ. ದೇವ್ರ ಮನೇನ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ದೇವ್ರ ಮನೆಗೆ ಅಲಂಕಾರ ಮಾಡಿಬಿಟ್ಟು ಅದೆಷ್ಟು ಸರಿ ಹೋಗ್ಬಿಟ್ಟು ನಾನು ದೇವ್ರ ಮನೆ ನೋಡಿರ್ತೀನೋ ನನಗೆ ಗೊತ್ತಿರಲ್ಲ, ಅಷ್ಟು ಸತಿ ನೋಡಿರ್ತೀನಿ ಹೋಗ್ಬಿಟ್ಟು. ಪೂಜೆ ಎಲ್ಲ ಮುಗಿಸೋಷ್ಟರಲ್ಲಿ ನಾನು ದೇವ್ರ ಮನೇಲಿ ಅಲಂಕಾರ ನಾನು ಮಾಡಿ ಬರೋ ಅಷ್ಟರಲ್ಲಿ ಅದಕ್ಕೇನೋ ರೆಡಿಯಾಗಿ ಬಂದರು. ಅವ್ರ ಪೂಜೆ ದೀಪ ಹಚ್ಚೋಷ್ಟರಲ್ಲಿ ನಾನು ದೋಸೆಗೆಲ್ಲ ಹಾಕಿದ್ದೆ ಅಣ್ಣರಿಗೆ, ನನಗೆ ಅತ್ತಿಗೆಗೆಲ್ಲರಿಗೂ. ನಾವು ಟಿಫನೆಲ್ಲ ಮುಗಿಸ್ಕೊಂಡು ನೋಡೋಣ ಅಂತ ಹೇಳಿ ಬಂದ್ವಿ. ಅಮ್ಮ ಬೇರೆ ಅವರು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಆಂಟಿಯರ ಜೊತೆ ಅವರು ಹೊಟ್ಬಿಟ್ಟಿದ್ರು ಅಮ್ಮನೂ. ಹಾಗಾಗಿ ನಾನು ಹೊತ್ತಿಗೆ ಅಣ್ಣ ಬಂದ್ರಿ ನಾನೇ ಬಿಡ್ತೀನಿ, ಡ್ರಾಪ್ ಮಾಡ್ತೀನಿ ಮೆಟ್ರೋ ಸ್ಟೇಷನ್ಗೆ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾನು ಹೊತ್ತಿಗೆ ಬಂದ್ವಿ. ಮೆಟ್ರೋ ಸ್ಟೇಷನ್ ತನಕ ಡ್ರಾಪ್ ತೊಗೊಳ್ಳೋಣ ಅಂತ ಹೇಳಿ, ಇಲ್ಲ ಅಂತಂದರೆ ಆಟೋ ಮಾಡ್ಕೊಂಡು ಹೋಗಬೇಕಾಗಿತ್ತು. ಅಣ್ಣನೂ ಸ್ವಲ್ಪ ಲೇಟ್ ಮಾಡಿರೋದ್ರಿಂದ ಅಣ್ಣನ ಜೊತೆನೇ ಬಂದ್ವಿ. ಹಾಗೆ ಗಂದಿಗೆ ಅಂಗಡಿಗೆ ಬಂದು ಪೂಜೆ ಸಾಮಾನೆಲ್ಲ ತೊಗೊಂಡು ಹೂವನೂ ಬಾಳೆಹಣ್ಣು ಒಂದು ಮಾತ್ರ ಸಿಕ್ಕಿರಲಿಲ್ಲ, ಅದನ್ನು ಬೇರೆ ಕಡೆ ತೊಗೊಳ್ಳೋಣ ಅಂತ ಬಂದ್ವಿ. ಆಮೇಲೆ ನಾವು ಬರೋ ಅಷ್ಟರಲ್ಲಿ ಆಗಲೇ 11 ಕಾಲು ಆಗೋಗಿತ್ತು. ಮೆಟ್ರೋ ಸ್ಟೇಷನ್ಗೆ ಹೋಗೋದಕ್ಕೆ 1 ಅವರ್ ಬೇಕು, 1.25 ಅವರ್ ಬೇಕು. ಈ ದೇವಸ್ಥಾನ ಕ್ಲೋಸ್ ಮಾಡಿಬಿಟ್ಟಿರ್ತಾರೋ ಏನೋ ಅನ್ನೋ ಭಯದಲ್ಲೇ ಇತ್ತು. ನಾವು ಯಾವಾಗಾದ್ರೂ ಊರಿಗೆ ಹೋಗಬೇಕು ಅಂದಾಗೆಲ್ಲ ನಾವು ಹೋದಾಗೆಲ್ಲ ಕ್ಲೋಸ್ ಆಗಿರೋದಲ್ಲ. ಈ ಸತಿ ಹಂಗೆ ಆಗಿಬಿಟ್ಟಿದ್ರೆ ಏನು ಮಾಡೋದು, ಮೊದಲಕ್ಕಿ ಬೇರೆ ತೊಗೊಂಡು ಹೋಗ್ತಾ ಇದ್ದೀವಿ ಅನ್ನೋದೊಂದು ಭಯ ಇದ್ದೇ ಇತ್ತು. ಅದಕ್ಕೆ ಅಂತೂ ಫುಲ್ಲು ಸಪ್ಪೆ ಥರ ಹೋಗ್ಬಿಟ್ಟಿತ್ತು ಮುಖ. ಯಾಕೆ ಬಾಬು ಅಂದರೆ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿದ್ರೆ ಏನು ಮಾಡೋದು ಅನ್ನೋದೊಂದು ಭಯ ಇತ್ತು. ಆಮೇಲೆ ಬಂದು ನೋಡಿದ್ರೆ ದೇವಸ್ಥಾನ ಕ್ಲೋಸ್ ಆಗಿರಲಿಲ್ಲ, ಓಪನ್ ಇತ್ತು. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಮಧ್ಯಾಹ್ನ 1 ಗಂಟೆ ತನಕ ಓಪನ್ ಇರುತ್ತೆ ಅಂತ ಹೇಳಿದ್ರು. ಫಸ್ಟ್ ಬಂದಿದ್ದು ಮುತ್ತು ಮಾರಿಯಮ್ಮನ ದೇವಸ್ಥಾನಕ್ಕೆ. ಇಲ್ಲಿ ಬಂದು ಫಸ್ಟು ಮೊದಲಕ್ಕಿ ಕೊಟ್ಬಿಡೋಣ, ಆಮೇಲೆ ಅಲ್ಲಿ ಹೋಗೋಣ ಪ್ರತ್ಯಂಗಿರಿ ಅಮ್ಮನ ದೇವಸ್ಥಾನಕ್ಕೆ ಹೋಗ್ಕೊಡೋಣ ಅಂತ ಅಂದ್ಕೊಂಡು ಅಕ್ಕಿ, ಬೆಲ್ಲ ಮತ್ತು ಕೊಬ್ಬರಿ, ಎಲೆ, ಅಡಿಕೆ, ಅರಿಶಿನ, ಕುಂಕುಮ, ಕಡ್ಡಿ, ಕರ್ಪೂರ, ಹೂವು, ಬಳೆ ಎಲ್ಲ ತೊಗೊಬಂದಿದ್ವಲ್ಲ, ಎಲ್ಲನೂ ದೇವ್ರಿಗೆ ಮೊದಲಕ್ಕಿಗೆಲ್ಲ ಇಟ್ಟು ಫಸ್ಟ್ ಇಲ್ಲಿ ಒಂಥರ ನೆಮ್ಮದಿ ಆಯಿತು. ಪೂಜೆ ಮಾಡಿಸಿದ್ರೆ ಬರೀ ಎಣ್ಣೆ ಕೊಡಬಾರ್ದಲ್ಲ, ದೀಪದ ಎಣ್ಣೆ ಜೊತೆಗೆ ಸ್ವಲ್ಪ ತುಪ್ಪನ ಸೇರಿಸಿ ಕೊಡಬೇಕಲ್ಲ. ಹಾಗಾಗಿ ಎಣ್ಣೆ ಮತ್ತು ತುಪ್ಪದ ಪಾಕೆಟು ಇಷ್ಟೂ ಕೊಟ್ಟು ದೇವ್ರಿಗೆ ಫಸ್ಟು ನಮಸ್ಕಾರ ಮಾಡಿ ಆಮೇಲೆ ಮೊದಲಕ್ಕಿ ಕೊಡೋಣ ಅಂದರೆ ಇಲ್ಲಿ ನಾವು ಇಲ್ಲಿ ಮೆಟ್ರೋಗೆ ಆದಮೇಲೆ ನಾವು ಇಲ್ಲಿ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಂದರೆ ಫಸ್ಟೆಲ್ಲ ನಾವು ಹೋಗ್ಬೇಕಾದ್ರೆ ಅದಕ್ಕೆ ಊರಿಗೆ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗ್ತಾಯಿದ್ವಿ ಅಷ್ಟೇನೆ. ಯಾವಾಗಾದರೂ ಹೋಗ್ಬೇಕಾದ್ರೆ ಇಲ್ಲಿ ದೇವಸ್ಥಾನ ಎಷ್ಟು ಚೆನ್ನಾಗೈತಲ್ಲ ಅಂದ್ಕೊಂಡು ಹೋಗ್ತಾಯಿದ್ವಿ. ಆದರೆ ಮೆಟ್ರೋ ಆದಮೇಲೆ ನಾವು ಫಸ್ಟು ಬೈಪ್ನಳ್ಳಿಲಿ ಇಳ್ಕೊತಾಯಿದ್ವಿ. ಇದೇ ದೇವಸ್ಥಾನಗೋಸ್ಕರ ನಾವು ಟಿನ್ ಫ್ಯಾಕ್ಟ್ರಿ ಹತ್ರ ಇಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಬಂದು ನಾವು ಊರಿಗೆ ಬರಬೇಕಾದ್ರೆ ಯಾವಾಗೂ ನಾವು ಇಲ್ಲಿ ಬರಬೇಕಾದ್ರೆ ನಮ್ಮಮ್ಮನಿಗೆ ನಮಸ್ಕಾರ ಮಾಡಿಕೊಂಡೆ ನಾವು ಹೋಗ್ತಾ ಇದ್ದಿದ್ದು. ಆದರೆ ಪ್ರತ್ಯಂಗಿರಿ ಅಮ್ಮ ಮತ್ತು ಮುತ್ತುಮಾರಿಯಮ್ಮ 2 ದೇವಸ್ಥಾನ ಅಂದ್ಕೊಂಡಿದ್ವಿ. ಆದರೆ ಪ್ರತ್ಯಂಗಿರಿ ಅಮ್ಮನ ದೇವಸ್ಥಾನದ ಒಳಗಡೆ ಓಂ ಶಕ್ತಿ ಅಮ್ಮನೂ ದೇವಸ್ಥಾನ ಇದೆ. ಅದು ನಮಗೆ ಗೊತ್ತೇ ಇರಲಿಲ್ಲ. ಇಷ್ಟು ದಿವಸ ಆದರೂ ನಮಗೆ ಗೊತ್ತೇ ಇರಲಿಲ್ಲ. ಅಂದರೆ ಜಾಸ್ತಿ ನಾವು ಮುತ್ತುಮಾರಿಯಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಿದ್ದು. ನಾವು ಬಂದಾಗೆಲ್ಲ ಪ್ರತ್ಯಂಗಿರಿ ಅಮ್ಮನ ದೇವಸ್ಥಾನ ಯಾವಾಗೂ ಕ್ಲೋಸ್ ಆಗಿರೋದು. ಆದರೆ ನಾವು ಕೊಟ್ಟರೆ 2 ದೇವಸ್ಥಾನ ಅಕ್ಕಪಕ್ಕ ಇದೆಯಲ್ವಾ, ಒಂದು ದೇವಸ್ಥಾನಕ್ಕೆ ಮಾತ್ರ ಮೊದಲಕ್ಕಿ ಕೊಟ್ಟು ಇನ್ನೊಂದು ದೇವಸ್ಥಾನಕ್ಕೆ ಹಾಗೆ ಕೊಡ್ದಿರೋ ಹೋಗೋದು ಬೇಡ ಅಂದ್ಕೊಂಡು 2 ದೇವ್ರಿಗೂ ನಾವು ಮೊದಲಕ್ಕಿ ತೊಗೊಬಂದಿದ್ದು. ಆದರೆ ಇಲ್ಲಿ ಬಂದು ನಾವು ಪ್ರತ್ಯಂಗಿರಿ ಅಮ್ಮನ ದೇವಸ್ಥಾನಕ್ಕೆ ಹೋದ್ಮೇಲೆ ಗೊತ್ತಾಗಿದ್ದು ನಮಗೆ.
ಮತ್ತೆ ಕೈಯಲ್ಲಿ ಹಿಡ್ಕೊ. ಆಮೇಲೆ ಅನುದಾನಕ್ಕೆ 2ನೇ ತಾರೀಕು ಯಾರು ಇದು ಮಾಡಿ ಯಾರು ಇಲ್ಲಿ ಮುತ್ತುಮಾರಿಯಮ್ಮನ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಪ್ರತ್ಯಂಗಿರಿಯಮ್ಮ, ಅಂದರೆ ಪಕ್ಕದಲ್ಲೇ ಇದೆ ದೇವಸ್ಥಾನ, ಟಿನ್ ಫ್ಯಾಕ್ಟ್ರಿಲೇ. ಅಲ್ಲಿಂದ ಅಂದರೆ ಫಸ್ಟು ಮುತ್ತುಮಾರಿಯಮ್ಮ, ಪಕ್ಕದಲ್ಲೇ ಪ್ರತ್ಯಂಗಿರಿಯಮ್ಮ ಮತ್ತು ಓಂ ಶಕ್ತಿ ಅಮ್ಮ. ಇಲ್ಲಿ ಬಂದ್ವಿ. ಇಲ್ಲಂತೂ ಈ ಅಮ್ಮನ ನಾವು ಯಾವಾಗಲೂ ಹೊಸೂರು ಓಂ ಶಕ್ತಿಗೆ ಹೋದಾಗ ಹೊಸೂರು ಹತ್ರ ಈ ಅಮ್ಮನ ದರ್ಶನ ಮಾಡ್ತಾ ಇದ್ದಿದ್ದು. ಯಾವಾಗ ಹೋಗ್ಬೇಕಾದ್ರೆ ಫಸ್ಟ್ ಹೋಗ್ತಾ ಇದ್ದಿದ್ದೆ ಪ್ರತ್ಯಂಗಿರಿ ಅಮ್ಮನ ದೇವಸ್ಥಾನಕ್ಕೆ. ಅಲ್ಲಿ ಹೋಗಿ ಅಲ್ಲಿ ದರ್ಶನ ಮುಗಿಸ್ಕೊಂಡು ಆಮೇಲೆ ನಾವು ಓಂ ಶಕ್ತಿಗೆ ಹೋಗ್ತಾ ಇದ್ದಿದ್ದು. ಇವತ್ತು ಇಲ್ಲಿ ಏನು ಅಂತಲೇ ಗೊತ್ತಿಲ್ಲ, ಆದರೆ ನಾವು ಅಂದ್ಕೊಂಡಿರಲಿಲ್ಲ ಇವತ್ತು ಹೋಗಬೇಕು ದೇವಸ್ಥಾನಕ್ಕೆ ಅಂತೆಲ್ಲ. ಆದರೆ ಅದಕ್ಕೆ ಫಸ್ಟ್ ಅಂದ್ಕೊಂಡಿದ್ರಂತೆ ಇವತ್ತು ಕೊಟ್ಬಿಡೋಣ ಮೊಡ್ಲಕ್ಕಿ, ತುಂಬ ದಿನಗಳಾಗೋಯ್ತಲ್ಲ ಅಂತ ಅದಕ್ಕೆ ಅಂದ್ಕೊಂಡಿದ್ದು. ಸರಿ ಅಂತ ಹೇಳಿ, ಆದರೆ ಇಲ್ಲಿ ಬಂದಾದಮೇಲೆ ನಂಗೆ ಫಸ್ಟ್ ಬಿದ್ದಿದ್ದೆ ಓಂ ಶಕ್ತಿ ಅಮ್ಮನ ದರ್ಶನ ಮಾಡಿದ್ದು ನಾನು. ಇಲ್ಲಿ ಪ್ರತ್ಯಂಗಿರಮ್ಮನ ದೇವಸ್ಥಾನ ಹತ್ರ ಜಾಸ್ತಿ ಜನ ತುಂಬಿದ್ರು, ಹಾಗಾಗಿ ನಾನು ಅಲ್ಲಿ ಹೋಗಿಲ್ಲ. ಮೊಡ್ಲಕ್ಕಿಗೆಲ್ಲ ಇಟ್ಕೊಳ್ತಾ ಇದ್ವಲ್ಲ, ಅವಾಗ ನೋಡಿದೆ ಸಡನ್ನಾಗಿ ಓಂ ಶಕ್ತಿ ಅಮ್ಮ ಥರ ಕಾಣಿಸ್ತು. ಆಮೇಲೆ ಮೇಲ್ಗಡೆ ಎತ್ತು ನೋಡಿದ್ರೆ ಓಂ ಶಕ್ತಿ ಅಮ್ಮನೇ. ಅವಾಗ ಅಂದ್ಕೊಂಡು ಅವಾಗ ಅದಕ್ಕೆ ಹೇಳಿದೆ, ಬಾಬು ನೋಡು ಇಲ್ಲಿ ಓಂ ಶಕ್ತಿ ಅಮ್ಮನ ದೇವಸ್ಥಾನ ಐತೆ ಅಂತ. ಅವಾಗ ಅವ್ರು ಅದಕ್ಕೆಗೂ ಪಾಪ ಒಂಥರ ಬೇಜಾರೇ ಆಗೋಯಿತು. ಯಾಕಂದರೆ ಅಲ್ಲಿ ಓಂ ಶಕ್ತಿ ಅಮ್ಮ ಇರೋದು ನಮ್ಗೆ ಗೊತ್ತಿದ್ದಿದ್ರೆ ಮೊಡ್ಲಕ್ಕಿ ತೊಗೊಂಡು ಹಾಗೆ ಹೋಗ್ಬೋದಾಗಿತ್ತು. ಒಂದು ದೇವ್ರು ಕೊಟ್ಟು ಒಂದು ದೇವ್ರು ಕೊಟ್ಟಿಲ್ಲ ಅಂದರೆ ಅಕ್ಕಪಕ್ಕನೇ ಐತೆ. ಮತ್ತು ಇದು ನಮ್ಗೆ ಗೊತ್ತಿಲ್ಲದೆ ಆಗಿರೋ ತಪ್ಪು ಅಷ್ಟೇ. ನಮಗಲ್ಲಿ ನಿಜ ಗೊತ್ತೇ ಇರಲಿಲ್ಲ ಓಂ ಶಕ್ತಿ ಅಮ್ಮ ಇದೆ ಅಂತಲೇ ನಮ್ಗೆ ಗೊತ್ತಿರಲಿಲ್ಲ. ಆದರೆ ನೋಡಿದ ತಕ್ಷಣ ಏನೋ ಒಂಥರ, ಪ್ರತಿ ವರ್ಷ ನಾನು ಆಷಾಢದಲ್ಲಿ ಹೋಗ್ತಾ ಇದ್ನಲ್ಲ, ಅಲ್ಲೋಗಿ ದರ್ಶನ ಮಾಡ್ಕೊಂಬರ್ತೈತೆ. ಅದು ಈ ಸತಿ ಆಗಿಲ್ವಲ್ಲ, ಈ ಸಾರಿ ಇಲ್ಲೇ ದರ್ಶನ ಮಾಡಿದ. ಅದಂತೂ ಫುಲ್ ಖುಷಿಯೇ ಇದೆ. ಯಾರು ಬಿಟ್ಟರು ನಮ್ಮಮ್ಮ ಓಂ ಶಕ್ತಿ ಅಮ್ಮ ನಮ್ಮನ್ನು ಕೈ ಬಿಡಲ್ಲ ಅನ್ನೋ ಒಂದು ನಂಬಿಕೆ ಅಂತೂ ಸಿಕ್ಕಾಪಟ್ಟೆ ಐತೆ. ಯಾವಾಗಲೂ ನಾವು ಅಷ್ಟೇ ನಂಬಿದ್ದೀರಿ, 22 ವರ್ಷದಿಂದನೂ ಓಂ ಶಕ್ತಿ ಅಮ್ಮನ ಅಷ್ಟೇ ನಂಬಿದ್ದೀರಿ. ಇವತ್ತು ಹೋಗೋಕ್ಕಾಗಿಲ್ವಲ್ಲ, ಅದು ಸ್ವಲ್ಪ ಬೇಜಾರಿತ್ತು. ಓಂ ಶಕ್ತಿ ಅಮ್ಮಂಗೆ ಹೋಗೋಕ್ಕೆ ನೆನ್ನೆಯಿಂದ ತುಂಬಾ ನೆನ್ಪು ಮಾಡ್ಕೊಳ್ತಾ ಇದ್ವಿ ನಾವು, ಇವತ್ತು ಓಂ ಶಕ್ತಿಗೆ ಹೋಗಿಲ್ಲ ಅಲ್ವಾ ಅಂತ. ಅದಂತೂ ಇಂತೂ ಓಂ ಶಕ್ತಿ ಅಮ್ಮನ ದರ್ಶನ ಆಯ್ತಲ್ಲ, ಅದಂತೂ ಫುಲ್ ಖುಷಿ ಆಯಿತು ಸಿಕ್ಕಾಪಟ್ಟೆ. ಥರ ಏನೋ ನೆಮ್ಮದಿ ಅಂತೂ ಆಯಿತು. ಅಲ್ಲಂತೂ ಫುಲ್ ಸಿಕ್ಕಾಪಟ್ಟೆ ಸೌಂಡ್ ಇದೆ ದೇವಸ್ಥಾನದ ಹತ್ರ ಅಂತೂ. ಅಂದರೆ ಎಲ್ಲ ತುಂಬ ವೆಹಿಕಲ್ಸ್ ಓಡಾಡ್ತಾ ಇರ್ತೈತಲ್ಲ ರೋಡಲ್ಲಿ, ಪಕ್ಕದಲ್ಲೇ ಅಲ್ವಾ ದೇವಸ್ಥಾನ ಇರೋದು, ಹಾಗಾಗಿ ಸೈಲೆಂಟಾಗಂತೂ ಇಲ್ಲವೇ ಇಲ್ಲ. ಸಿಕ್ಕಾಪಟ್ಟೆ ಸೌಂಡ್ ಬರ್ತಾನೆ ಇರುತ್ತೆ. ಅದೇ ದೇವ್ರು ಮಾತ್ರ ತುಂಬಾ ಚೆನ್ನಾಗಿತ್ತು. ಅಲ್ಲಿ ನೋಡೋದಕ್ಕೆ 2 ಕಣ್ಣು ಸಾಕಾಗಲ್ಲ, ಅಷ್ಟು ಖುಷಿಯಾಗೋಯಿತು ನಮಗಂತೂ ದೇವ್ರು ನೋಡಿದ ತಕ್ಷಣ. ಹಾಗೆ ಅರ್ಚನೆ ಎಲ್ಲ ಮಾಡಿಸಿ ಅವ್ರು ಪುರೋಹಿತರ ಮೇಲೆ ಹೇಳಿದ್ರು, ನಾಳೆ ಒಂದು ಪೂಜೆ ಇದೆಯಮ್ಮ, ಇಲ್ಲಿ ಬಂದು ಹಾಲು ಕೊಟ್ಬಿಟ್ಟು ಹೋದರೆ ತುಂಬಾ ಒಳ್ಳೆಯದು ಅಂತ. ಅವಾಗ ನಾವು ಹೇಳ್ತಾ ಇದ್ವಿ, ನಾವು ತುಂಬ ದೂರದಿಂದ ಬಂದಿದ್ದೀರಿ
ಆಗೋದಿಲ್ಲ ಮತ್ತೆ ಬರೋದಕ್ಕೆ. ನಮ್ಮಮ್ಮ ಮನೆ ಆದರೆ ಇಲ್ಲಿ ಹತ್ರನೇ ಇದೆ, ಇಲ್ಲಿಂದ ಬರ್ಬೋದಾಗಿತ್ತು. ಆದರೆ ನಾವು ಬಂದಿರೋದು ತುಂಬ ದೂರ ಇದೆ ಸ್ವಾಮಿ ಅಂತ ಹೇಳಿದೆ. ಓ ಹೌದಾ, ಪರವಾಗಿಲ್ಲ ಬಿಡಮ್ಮ ಅಂತಲೇ ಹೇಳ್ತಾಯಿದ್ರು. ಅಂದರೆ ಇನ್ನು ಯಾವಾಗಾದರೂ ಅಮಾವಾಸ್ಯೆ ಪೌರ್ಣಮಿಗಳಲ್ಲಿ ಯಾವಾಗ ದೇವಸ್ಥಾನ ಓಪನ್ ಅಂತೆಲ್ಲ ಕೇಳ್ತಾ ಇದ್ದದಕ್ಕೆ ಅವರು 1 ಗಂಟೆ 2 ಗಂಟೆ ತನಕ ಓಪನ್ ಇರುತ್ತಮ್ಮ ಅಮಾವಾಸ್ಯೆ ಪೌರ್ಣಮಿಲಿ, ಶುಕ್ರವಾರ ಮತ್ತು ಮಂಗಳವಾರ. ಇನ್ನು ಮಿಕ್ದಾಗೆಲ್ಲ 12 ಗಂಟೆಗೆಲ್ಲ ಕ್ಲೋಸ್ ಮಾಡಿಬಿಡ್ತೀರಿ ಅಂತ ಹೇಳ್ತಾಯಿದ್ರು. ಅಂದರೆ ನಮಗೆ ಗೊತ್ತಿರಲಿಲ್ವಲ್ಲ, ಇದೇ ಫಸ್ಟ್ ಟೈಮ್ ಬೇರೆ. ಅಂದರೆ ಹೋದಾಗ ಸುಮ್ಮನೆ ಬಾಗಿಲು ತೆಗೆದಿದ್ರೆ ಒಳಗಡೆ ನಮಸ್ಕಾರ ಮಾಡ್ಕೊಂಬರ್ತಾಯಿದ್ವಿ ಅಷ್ಟೇ. ಅದು ಬಿಟ್ಟು ಯಾವಾಗ ದೇವಸ್ಥಾನ ಓಪನ್ ಅವೆಲ್ಲ ನಮಗೆ ಗೊತ್ತಿರಲಿಲ್ಲ. ಅದಕ್ಕೆ ಯಾರೋ ಯೂಟ್ಯೂಬಲ್ಲಿ ಹೊಸಕೋಟೆ ಕಡೆಯವರೇ ಅಂತೆ ಯಾರೋ ಫುಲ್ಲು ಸಿಕ್ಕಾಪಟ್ಟೆ ನಂಬಿ, ಅಂದರೆ ಅವ್ರು ಪ್ರತಿ ವಾರ ಅನ್ನದಾನ ಎಲ್ಲ ಮಾಡಿಸ್ತಾರಂತೆ. ಅವ್ರು ನೋಡಿ ಆಮೇಲೆ ಅದಕ್ಕೇನು ಅಂದ್ಕೊಂಡು ಒಂದು ಸಾರಿ ಊರಿಗೆ ಹೋಗ್ಬೇಕಾದ್ರೆ ಇಲ್ಲಿ ಬಂದು ಹರಕೆ ಮಾಡ್ಕೊಂಡು ಹೋಗಿದ್ದಿದ್ದು. ಆ ಹರಕೆ ಈಡೇರಿದ್ದಕ್ಕೆ ಅವ್ರು ಮೊಡ್ಲಕ್ಕಿ ಕೊಡ್ತೀನಿ ಅಂತ ಅದಕ್ಕೆ ಅಂದ್ಕೊಂಡಿದ್ದು. ಆದರೆ ನಾವು ಯಾವತ್ತೂ ಹೋಗಿರಲಿಲ್ಲ ಅಲ್ಲಿ. ಅಲ್ಲಾಸೆ ಓಡಾಡ್ತಾ ಇದ್ರೂ ಇಲ್ಲಿ ಬಂದಿರಲಿಲ್ಲ ಪ್ರತ್ಯಂಗಿರಿ ಅಮ್ಮನ ದೇವಸ್ಥಾನಕ್ಕೆ, ಕ್ಲೋಸ್ ಆಗಿರೋದು. ಇನ್ನು ಅಲ್ಲಿ ಹೋಗ್ತಾ ಇದ್ವಿ, ಮುತ್ತು ಮಾರಿಯಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು, ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಇವತ್ತು ಅಷ್ಟು ದೂರದಿಂದ ನಾವು ಬಂದದ್ದಕ್ಕೂ ಏನೋ ಒಂಥರ ಖುಷಿ ಆಯಿತು. ಅಲ್ಲಿ ಪೂಜೆ ಮುಗಿಸ್ಕೊಂಡು ಇಲ್ಲಿ ಓಂ ಶಕ್ತಿ ಅಮ್ಮನಿಗೆ ಬಂದು ಅದಕ್ಕೆ ಆಮೇಲೆ ತಪ್ಪಾಯ್ತಮ್ಮ, ನಂಗೆ ಗೊತ್ತಿರಲಿಲ್ಲ ಇರೋದು ಅಂತ ಅವ್ರು ಅಂದ್ಕೊಂಡು ಎಲ್ಲ ಕೈ ಮುಕ್ಕೊಳ್ತಾಯಿದ್ರು. ಆಮೇಲೆ ನಾನು ಅದನ್ನೇ ಹೇಳಿದೆ, ನಮ್ಗೆ ಗೊತ್ತಿಲ್ಲ ಅಲ್ವಾ, ಗೊತ್ತಿದ್ದಿದ್ರೆ ತೊಗೊಂಬರ್ಬೋದಾಗಿತ್ತು, ಇಲ್ಲಿ ಓಂ ಶಕ್ತಿ ಅಮ್ಮ ಇರೋದೇ ನಮಗೆ ಗೊತ್ತಿಲ್ಲ ಅಂತ ಹೇಳಿ ಇದು ಮಾಡ್ತಾಯಿದ್ರೆ. ಆಮೇಲೆ ಅಂದರೆ ಇವತ್ತು ಅಮಾವಾಸ್ಯೆಗಳಲ್ಲಿ ಬೂದ್ಗುಂಬಳಕಾಯಿ ದೀಪ ಹಚ್ಚೋದು ತುಂಬ ವಿಶೇಷ ಅಲ್ವಾ ಎಲ್ಲ ಕಡೆನೂ. ಅಂದರೆ 500 ನಾವು ಕೇಳಿದ್ವಿ, ಅದು ಬೇಗ ಈಡೇರುತ್ತಮ್ಮ, ಏನಾದರೂ ಅರ್ಕೆ ಮಾಡ್ಕೊಂಡು ಬೂದ್ಗುಂಬಳಕಾಯಿಂದ ದೀಪ ಹಚ್ಚಿದ್ರೆ, ಅದು ಹೆಣ್ಣು ದೇವತೆಗಳಿಗೆ ಬೂದ್ಗುಂಬಳಕಾಯಿಂದ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಅಂತೆಲ್ಲ ಹೇಳ್ತಾಯಿದ್ರು. ನಾವು ಸರಿ ಅಂತ ಹೇಳಿ ಎಲ್ಲ ಕೇಳಿಕೊಂಡು ಅಂತೂ ಇಂದು ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಈ ಆಷಾಢದ ಅಮಾವಾಸ್ಯೆ ಅಲ್ಲಿ ಅಮ್ಮನ ದರ್ಶನ ಅಂತೂ ತುಂಬ ಚೆನ್ನಾಗಿ ಆಯ್ತಲ್ಲ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇನ್ನು ಅಲ್ಲಂತೂ ನಾವು ಊಟಕ್ಕೆಲ್ಲ ಹೋಗೋದಕ್ಕೆಲ್ಲೂ ಅಲ್ಲಿ ಯಾವುದು ಹೋಟೆಲು ಎಲ್ಲ ನಮ್ಗೆ ಗೊತ್ತೇ ಇಲ್ಲ, ಅಲ್ಲಿ ಎಲ್ಲೈತೆ ಏನು ಅಂತ. KR ಪುರಂಗೆ ಹೋಗಬೇಕು, ಆದರೆ ಅಷ್ಟು ದೂರ ಎಲ್ಲ ಏನು ಬೇಡ, ಮನೆಗೆ ಅಂದರೆ ದೇವಸ್ಥಾನದ ಹತ್ರನೇ 1:45 ಆಗೋಗಿತ್ತು. ನಾವು ದೇವಸ್ಥಾನದ ಹತ್ರನೇ ಇದ್ವಿ. ಅಲ್ಲಿಂದ ಮತ್ತೆ ಬಂದು ಇಲ್ಲಿ ಮುತ್ತು ಮಾರಿಯಮ್ಮನ ದೇವಸ್ಥಾನದ ಹತ್ರ ಒಂದು ಸ್ವಲ್ಪ ಹೊತ್ತು ಕೂತಿದ್ದು, ಅಂದರೆ ಅಲ್ಲಿ ಕ್ಲೋಸ್ ಮಾಡ್ತಾಯಿದ್ರು. ಅಲ್ಲಿಂದ ಬಂದು ಇಲ್ಲಿ ಬಂದು ಕೂತಿದ್ದು, ಆಮೇಲೆ ಹೊರಡೋಣ ಅಂತಂದ್ಬಿಟ್ಟು ಬಂದ್ವಿ. ಇಲ್ಲಿಗೆ ಇವತ್ತಿನ ಈ ವ್ಲಾಗ್ ಎಂಡ್ ಆಗುತ್ತಿದೆ. ಥ್ಯಾಂಕ್ ಯು.